ಆನೆ ಮತ್ತು ಅದರ ಗೆಳೆಯರು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿನಲ್ಲಿ ಒಂಟಿ ಆನೆಯೊಂದು ವಾಸವಾಗಿತ್ತು. ಅದಕ್ಕೆ ಕಾಡಿನಲ್ಲಿ ಯಾರೂ ಗೆಳೆಯರಿರಲಿಲ್ಲ. ಹಾಗಾಗಿ ತನಗೆ ಗೆಳೆಯರನ್ನು ಹುಡುಕಿಕೊಳ್ಳಲು ಆನೆಯು ಕಾಡಿನಾದ್ಯಂತ ಸಂಚರಿಸಲು ನಿರ್ಧರಿಸಿತು. ಗೆಳೆಯರ ಹುಡುಕಾಟ. ದಾರಿಯಲ್ಲಿ ಆನೆಗೆ ಒಂದು ಕೋತಿ ಕಾಣಿಸಿತು. ಆನೆಯು ಮೆಲ್ಲನೆ ಹೋಗಿ, ಕೋಕಿರಾಯ, ನೀನು ನನ್ನ ಗೆಳೆಯನಾಗುತ್ತೀಯಾ ಎಂದು ಕೇಳಿತು. ಅದಕ್ಕೆ ಕೋತಿ, ನೀನು ತುಂಬಾ ದೊಡ್ಡವನು, ನನ್ನಂತೆ ಮರದಿಂದ ಮರಕ್ಕೆ ಜಿಗಿಯಲು ನಿನಗೆ ಸಾಧ್ಯವಿಲ್ಲ, ಹಾಗಾಗಿ ನಾನು ನಿನ್ನ ಗೆಳೆಯನಾಗಲಾರೆ ಎಂದು ಹೇಳಿ ಹೊರಟು ಹೋಯಿತು. ಆನೆ ಸ್ವಲ್ಪ ಬೇಸರಗೊಂಡು ಮುಂದೆ ನಡೆಯಿತು. ಅಲ್ಲಿ ಅದಕ್ಕೆ ಒಂದು ಮೊಲ ಕಾಣಿಸಿತು. ಆನೆಯು ಮೊಲವನ್ನು ಕೇಳಿತು, ಮೊಲಣ್ಣ, ನಾವು ಗೆಳೆಯರಾಗೋಣವೇ? ಮೊಲವು ಆನೆಯನ್ನು ಮೇಲಿಂದ ಕೆಳಗೆ ನೋಡಿ, ನೀನು ತುಂಬ ದಪ್ಪಗಿದ್ದೀಯಾ, ನನ್ನ ಬಿಲದೊಳಗೆ ಬರಲು ನಿನಗೆ ಸಾಧ್ಯವಿಲ್ಲ, ನಿನಗೆ ನನ್ನ ಜೊತೆ ಆಟವಾಡಲೂ ಆಗುವುದಿಲ್ಲ ಎಂದು ನಿರಾಕರಿಸಿತು. ನಂತರ ಆನೆಯು ಒಂದು ಕಪ್ಪೆಯನ್ನು ಭೇಟಿ ಮಾಡಿತು. ಕಪ್ಪೆಯೂ ಸಹ, ನೀನು ತುಂಬ ಭಾರವಾಗಿದ್ದೀಯ, ನನ್ನಂತೆ ನೆಗೆಯಲು ನಿನಗೆ ಸಾಧ್ಯವಿಲ್ಲ, ಕ್ಷಮಿಸು ಎಂದು ಹೇಳಿತು. ಹೀಗೆ ಕಾಡಿನ ಪ್ರತಿಯೊಂದು ಪ್ರಾಣಿಯೂ ಆನೆಯ ಗಾತ್ರವನ್ನು ನೋಡಿ ಗೆಳೆತನಕ್ಕೆ ನಿರಾಕರಿಸಿದವು. ಕಾಡಿನಲ್ಲಿ ಸಂಕಷ್ಟ. ಮರುದಿನ ಆನೆಯು ಕಾಡಿನಲ್ಲಿ ಹೋಗುತ್ತಿರುವಾಗ ಎಲ್ಲಾ ಪ್ರಾಣಿಗಳು ಭಯದಿಂದ ಓಡುತ್ತಿರುವುದನ್ನು ಕಂಡಿತು. ಆನೆಯು ಒಂದು ಕರಡಿಯನ್ನು ತಡೆದು, ಏನಾಯಿತು, ಎಲ್ಲರೂ ಯಾಕೆ ಹೀಗೆ ಓಡುತ್ತಿದ್ದೀರಿ ಎಂದು ವಿಚಾರಿಸಿತು. ಕರಡಿಯು ದಿಗಿಲಿನಿಂದ, ಕಾಡಿಗೆ ಒಂದು ಕ್ರೂರ ಹುಲಿ ಬಂದಿದೆ, ಅದು ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ತಿನ್ನುತ್ತಿದೆ ಎಂದು ಹೇಳಿ ಓಡಿಹೋಯಿತು. ಆನೆಗೆ ತನ್ನ ಗೆಳೆಯರಾಗದಿದ್ದರೂ ಆ ಪ್ರಾಣಿಗಳ ಮೇಲೆ ಕನಿಕರ ಬಂದಿತು. ಅದು ನೇರವಾಗಿ ಹುಲಿಯ ಬಳಿಗೆ ಹೋಗಿ, ಹುಲಿರಾಯ, ದಯವಿಟ್ಟು ಈ ಸಣ್ಣ ಪ್ರಾಣಿಗಳನ್ನು ಕಾಡಬೇಡ, ಅವುಗಳನ್ನು ಬಿಟ್ಟುಬಿಡು ಎಂದು ವಿನಂತಿಸಿತು. ಹುಲಿ ಗರ್ಜಿಸುತ್ತಾ, ನನ್ನ ದಾರಿಯಿಂದ ದೂರ ಹೋಗು, ಇಲ್ಲದಿದ್ದರೆ ನಿನ್ನನ್ನೂ ತಿನ್ನುವೆ ಎಂದು ಬೆದರಿಸಿತು. ಬೇರೆ ದಾರಿ ಕಾಣದ ಆನೆಯು ತನ್ನ ಬಲವಾದ ಕಾಲಿನಿಂದ ಹುಲಿಗೆ ಒಂದು ಜೋರಾದ ಒದೆ ನೀಡಿತು. ಆನೆಯ ಬಲವಾದ ಒದೆಗೆ ಹೆದರಿದ ಹುಲಿ ಪ್ರಾಣ ಉಳಿಸಿಕೊಂಡರೆ ಸಾಕೆಂದು ಅಲ್ಲಿಂದ ಕಾಲ್ಕಿತ್ತಿತು. ಹುಲಿ ಓಡಿಹೋದ ವಿಷಯ ತಿಳಿದ ಕಾಡಿನ ಎಲ್ಲಾ ಪ್ರಾಣಿಗಳು ಒಂದೆಡೆ ಸೇರಿದವು. ಆನೆಯು ತಮ್ಮೆಲ್ಲರ ಜೀವ ಉಳಿಸಿದ್ದನ್ನು ಕಂಡು ಅವುಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಕೋತಿ, ಮೊಲ ಮತ್ತು ಕಪ್ಪೆ ಎಲ್ಲರೂ ಆನೆಯ ಬಳಿ ಬಂದು ಕ್ಷಮೆ ಕೇಳಿದವು. ನಿನ್ನ ಗಾತ್ರ ಎಷ್ಟೇ ಇರಲಿ, ನಿನ್ನ ಮನಸ್ಸು ತುಂಬಾ ದೊಡ್ಡದು, ನೀನು ನಮ್ಮೆಲ್ಲರ ನಿಜವಾದ ಗೆಳೆಯ ಎಂದು ಸಂಭ್ರಮಿಸಿದವು. ಕಥೆಯ ನೀತಿ. ಒಬ್ಬ ವ್ಯಕ್ತಿಯ ಬಾಹ್ಯರೂಪ ಅಥವಾ ಗಾತ್ರಕ್ಕಿಂತ ಅವರ ಆಂತರಿಕ ಗುಣ ಮತ್ತು ಸಂಕಷ್ಟದ ಸಮಯದಲ್ಲಿ ಅವರು ನೀಡುವ ಸಹಾಯವೇ ಬಹಳ ಮುಖ್ಯ.